ಗುಡ್ ಮಾರ್ನಿಂಗ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಆದರೆ ನಮಗೆ ರಿಹರ್ಸಲ್ ಡೇ. ಸೊ ಟೈಮು 4:07 ಆಗಿದೆ. 4:08. ನಾನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗಬೇಕು ಬಿಕಾಸ್ ರಿಹರ್ಸಲ್ಸ್ ಇದೆ. ಸೊ ಒಂದು ಕೆಲಸ ಮಾಡೋಣ, ತಲೆ ಬಚ್ಕೊಂಬೋಣ ಫಸ್ಟು. ನಾನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಕೊಂಬಲ್ಲ. ಇವಾಗ ಐ ಆಮ್ ರೆಡಿ. ಆ್ಯಕ್ಚುಲಿ ನಾನು ರೆಡಿಯಾಗಿದ್ದೀನಿ. ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋದಕ್ಕೆ ನನ್ನ ತಮ್ಮ ಬಂದಿದ್ದಾನೆ. ಅವನನ್ನು ಎದ್ದೇಳ್ಸೋಣ. ಅದರ್ಶ ಓಯ್ ಬೆಂಗಳೂರಿಗೇನೋ ಇನ್ ಟೈಮಿಗೆ ರೀಚ್ ಆದೆ. ಆದರೆ ನಾಗಸಂದ್ರದಲ್ಲಿ ಇಳ್ಕೊಳ್ಳೋ ಬದಲು ಗೊರಗುಂಟೆಪಾಳ್ಯದಲ್ಲಿ ಇಳ್ಕೊಂಡೆ. ಬೆಂಗಳೂರು ಬಂದಿದ್ದೆ ಗೊತ್ತಾಗಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ನಾನೇನೋ ಬೆಂಗಳೂರಿಗೆ ಬೇಗ ರೀಚ್ ಆದೆ, ಆದರೆ ನನ್ನನ್ನು ಪಿಕ್ ಮಾಡೋಕ್ಕೆ ನನ್ನ ಫ್ರೆಂಡ್ ಬಂದಿದ್ದು ಅರ್ಧ ಗಂಟೆ ಆದಮೇಲೆ. ನಾವು ಕ್ಲಾಸಿಗೆ ಬಂದ್ವಿ, ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ, ಆದರೆ ಟಿಫನ್ ಮಾಡಿಲ್ಲ. ಸೊ ಟಿಫನ್ ಮಾಡಕ್ ಹೋಗ್ತಾ ಇದೀವಿ. ನೆಮ್ಮದಿಯಾಗಿ ಟಿಫನ್ ಮಾಡಾಕರ ಬಿಡು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಾಗಾಸು ಗೋಲ್ಗಪ್ಪ ಇಸ್ ಹೆಲ್ದಿ. ನಾನು ವಿಡಿಯೋ ಕಳಿಸ್ತೀನಿ. ಏನಾ ಪಾನಿಪುರಿ ಗೋಲ್ಗಪ್ಪ, ಮಸಾಲ ಪುರಿ ಇಸ್ ನಾಟ್ ಹೆಲ್ದಿ. ಗೋಲ್ಗಪ್ಪ ನನ್ನ ಮನೆ ಜೆರ್ರಿ ಟಾಮ್ನ ನೋಡಿ ಹೆದರ್ಕೊಂಡಂಗೆ ನಮ್ಮ ಸ್ಪಷ್ಟದ ಕ್ಯಾಮ್ರಾ ಶೈ ಬಾಯ್ಸು ಕ್ಯಾಮ್ರಾ ನೋಡಿ ಹೆಂಗೆ ಹೆದರ್ಕೊಂತಿದ್ದಾರೆ ನೋಡಿ. ಇವತ್ತು ನಮ್ಮದು ಮ್ಯೂಸಿಕ್ ರನ್ ಆಗಿತ್ತು. ನಮ್ಮ ಮ್ಯೂಸಿಷಿಯನ್ಸು ನಮಗೋಸ್ಕರ 4 to 5 hours ಹಾಡಿದ್ರು. ಅದ್ರ ಜಲಕ್ ಹೆಂಗಿತ್ತು ಅಂತ ನೀವೇ ನೋಡ್ಕೊಂಬನ್ನಿ. ಒಂದು ಸೀರಿಯಸ್ ರಂತ್ರು ಮುಗಿಸಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಚಿಟ್ ಚಾಟ್ ಮಾಡಿದ್ವಿ. ನಾವ್ ಹೇಳ್ತೀವಿ ಮಜಾ ಬರ್ಲಿ, ಲಾಜಿಕ್ ಇರ್ಬೇಕು. ಏನ್ರಿ ಮೀಡಿಯಾ ಏನ್ರಿ ಮಾಡ್ತೀರಾ? ಏನ್ರಿ ಮೀಡಿಯಾ ಏನ್ರಿ ಮಾಡ್ತೀರಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಕಲರ್ ಕಲರ್ ಇರತ್ತಲ್ಲ ಅದೇ 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 ಅದೇನೋ ಇನ್ನೊಂದು ಪಲ್ಯ ಇತ್ತಲ್ಲ ಅದು. ಊಟ ಮುಗಿಸ್ಕೊಂಡು ಬಂದಮೇಲೆ ವಿತ್ ಮ್ಯೂಸಿಕ್ ಒಂದು ರನ್ ಮಾಡಿದ್ವಿ. ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ರನ್ ಥ್ರೂಸ್ ನಡಿಬೇಕಾದ್ರೆ ಯೂಶಲಿ ಮೊಬೈಲ್ ಯಾರೂ ಯೂಸ್ ಮಾಡಲ್ಲ. ಇವಾಗ ನಮ್ಮ ಸ್ಪಷ್ಟ ರಿಹರ್ಸಲ್ಸ್ ಮುಗಿಸ್ಕೊಂಡು ನಾವು ನಮ್ಮ ಎರಂಕೆ ರಿಹರ್ಸಲ್ಸಿಗೆ ಹೋಗ್ತಾ ಇದ್ದೀವಿ. ಸಚ್ ಎ ಹಾರ್ಡ್ ವರ್ಕಿಂಗ್ ಗರ್ಲ್ಸ್ ನಾವು. ಹಲೋ ರಿಚಿ. ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ನಮಸ್ತೆ. 3, 2, 1 ಆಕ್ಷನ್. ನಾನು ಹೇಳಾಯ್ತು. ಸೊ ಎಲ್ಲ ಮುಗೀತು. ಇವತ್ತಿನ ಬೆಳಗ್ಗೆಯಿಂದ ಸ್ಪಷ್ಟ ಇರಂಗೆ ಎಲ್ಲ ಮುಗಿಸ್ಕೊಂಡು ಏನೋ ಒಂದು ಸ್ವಲ್ಪ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಸೊ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದಷ್ಟೇ.
ಮನೆಗೆ ಬಂದಮೇಲೆ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ನಮ್ಮ ನಾಟಕಕ್ಕೆ ನಾವೇ ಜಿವೆಲ್ಸ್ ಮಾಡ್ತಿರೋದ್ರಿಂದ ಅಟ್ ಎನಿ ಕಾಸ್ಟ್ ಇವತ್ತು ಜಿವೆಲ್ಸ್ ಮಾಡೇ ಮಲಗಬೇಕಿತ್ತು. ಸೊ ಇಷ್ಟು ಟಯರ್ಡ್ ಆಗಿದ್ರು ನಾವು ಕೊನೆಗೂ ಜಿವೆಲ್ಸ್ ಮಾಡೇ ಡೇನ ಎಂಡ್ ಮಾಡಿದ್ದು. ಓಕೆ ಫ್ರೆಂಡ್, ಬಾಯ್.